ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಪ್ರತಾಪ್ ತೊಟ್ಪಾಳ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಸಮಾಜದಲ್ಲಿ ತುಂಬಾ ಜನ ಸಾಮಾನ್ಯವಾಗಿ ಟಾಕ್ಸಿಕ್ ವ್ಯಕ್ತಿಗಳನ್ನ ನೋಡ್ತೇವೆ. ಅಂದ್ರೆ ನೆಗೆಟಿವ್ ಆಗಿ, ರೂಡ್ ಆಗಿ, ಹಾಗೇನೆ ಅಪ್ರಾಮಾಣಿಕತೆಯನ್ನು ಟಾಕ್ಸಿಕ್ ವ್ಯಕ್ತಿಗಳಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಇಂಥವರು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಕೆಡಿಸ್ಬಿಡ್ತಾರೆ, ಕಲುಷಿತಗೊಳಿಸ್ಬಿಡ್ತಾರೆ, ಸಹಪಾಠಿಗಳಿಗೆ ಮಾನಸಿಕ ಹಿಂಸೆಯನ್ನ ಕೊಡ್ತಾರೆ. ನೀವು ಅಷ್ಟೇ ಸಾಮಾನ್ಯವಾಗಿ ನೆರೆಹೊರೆಯಲ್ಲಿ ಇಂತಹ ವ್ಯಕ್ತಿಗಳನ್ನ ಜೀವನದಲ್ಲಿ ಕಾಣ್ತೀರಿ. ಅಷ್ಟೇ ಅಲ್ಲದೆ ಅಂಥವರಿಂದ ಕೆಲವರಿಗೆ ತೊಂದರೆಯೂ ಆಗಿರಬಹುದು. ಅಂತಹ ವ್ಯಕ್ತಿಗಳಿಗಾಗಿ, ಅಂಥವರಿಗಾಗಿ ಇಲ್ಲಿ ಒಂದು ಕತೆ ಹೇಳ್ತೇನೆ, ಕೇಳಿ. ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಯಾವುದೇ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸ್ನೇಹಿತರೆ, ಕತೆ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ನಿವೇದನೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಕಥೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಆಫೀಸ್ನಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ. ಆತ ಪ್ರಾಮಾಣಿಕ, ತುಂಬಾ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸ್ತಿರ್ತಾನೆ. ತಾನಾಯ್ತು, ತನ್ನ ಕೆಲಸವಾಯಿತು. ಹಾಗೆ ಹಿರಿಯರಿಗೆ ತುಂಬಾ ವಿಧೇಯನಾಗಿ ಜೀವನ ಸಾಗಿಸ್ತಿರ್ತಾನೆ. ಆದರೆ ಇವನ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಕೆಲವು ಸಹಪಾಠಿಗಳು ಯಾವಾಗಲೂ ಇವರ ಬಗ್ಗೆ ಕೆಟ್ಟದಾಗಿ ಮಾತಾಡುವುದು, ಕೆಲಸ ಸರಿಯಾಗಿ ಮಾಡದೇ ಇರೋದು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳಿಗೂ ಸಹ ತೊಂದರೆಯನ್ನ ಕೊಡೋದು, ಅವ್ರ ಬಗ್ಗೆ ಇವ್ರಿಗೆ ಚಾಡಿ ಹೇಳೋದು, ಇವ್ರ ಬಗ್ಗೆ ಅವ್ರಿಗೆ ಚಾಡಿ ಹೇಳೋದು, ಕೆಲಸ ಮಾಡ್ತಿದ್ದವ್ರಿಗೆ ಕೆಲಸ ಸರಿ ಮಾಡ್ತಿಲ್ಲ ಅಂತ ಮನಸ್ಸಿಗೆ ನೋವು ಉಂಟಾಗೋ ರೀತಿಯಲ್ಲಿ ನಡ್ಕೊಳ್ಳೋದು, ಆಫೀಸ್ನಲ್ಲಿ ಗಾಸಿಪ್ಗಳನ್ನು ಸೃಷ್ಟಿಸಿ ಆಫೀಸ್ನ ವಾತಾವರಣವನ್ನ ಕಲುಷಿತಗೊಳಿಸಿ ಅಲ್ಲಿನ ಪ್ರಾಮಾಣಿಕರಿಗೆ ಮಾನಸಿಕ ಹಿಂಸೆ, ಯಾತನೆಯನ್ನ ಕೊಡೋದು, ಇಂಥ ಕೆಲಸಗಳನ್ನ ಮಾಡ್ತಿರ್ತಾರೆ. ಇದರಿಂದಾಗಿ ಆತನಿಗೆ ತುಂಬಾ ಬೇಸರ ಆಗುತ್ತೆ. ಆತ ಇಲ್ಲಿ ಕೆಲಸವನ್ನ ಬಿಟ್ಟು ಬೇರೆ ಕಡೆ ಕೆಲಸ ಸೇರೋದ್ರ ಬಗ್ಗೆ ಆಲೋಚನೆಯನ್ನ ಶುರು ಮಾಡ್ತಾನೆ. ಹೀಗೆ ಮಾನಸಿಕ ನೆಮ್ಮದಿಗಾಗಿ ಒಂದು ದಿನ ಒಂದು ಧ್ಯಾನ ಮಂದಿರಕ್ಕೆ ಹೋಗಿ ಮಾನಸಿಕ ನೆಮ್ಮದಿಯನ್ನು ಪಡೆಯಲು ಇಚ್ಛಿಸಿ ಅಲ್ಲಿನ ಗುರುಗಳನ್ನ ಭೇಟಿ ಮಾಡುತ್ತಾನೆ. ಆಫೀಸ್ನಲ್ಲಿ ತನ್ನ ಸಹಪಾಠಿಗಳಿಂದ ಹಿಂಸೆ, ಯಾತನೆ, ನೋವು, ಸಮಸ್ಯೆಗಳನ್ನ ಗುರುಗಳ ಮುಂದೆ ವಿವರಿಸಿ ತಾನು ಅಲ್ಲಿ ಕೆಲಸವನ್ನು ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರಲು ಇಚ್ಛಿಸಿದ್ದೇನೆ ಎಂದು ಹೇಳ್ತಾನೆ. ಇದಕ್ಕೆ ಗುರುಗಳಿಂದ ಸಲಹೆಯನ್ನು ಸಹ ಕೇಳುತ್ತಾನೆ. ಇವನ ಎಲ್ಲಾ ಮಾತುಗಳನ್ನ ಸಮಾಧಾನದಿಂದ ಆಲಿಸಿದ ಗುರುಗಳು, ಒಂದು ವೇಳೆ ನೀನು ಬೇರೆ ಕಡೆ ಹೋದಾಗ ಅಲ್ಲಿಯೂ ಇಂಥ ವ್ಯಕ್ತಿಗಳು ಇದ್ದು ನಿನಗೆ ಹಿಂಸೆ ಕೊಟ್ರೆ ಏನ್ ಮಾಡ್ತೀಯಾ? ಅಲ್ಲಿಯೂ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರ್ತೀಯಾ ಎಂದು ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗೆ ಆತನು ನಿರುತ್ತರನಾಗ್ತಾನೆ, ಮತ್ತಷ್ಟು ಗೊಂದಲಗಳಿಗೆ ಈಡಾಗ್ತಾನೆ. ಆಗ ಗುರುಗಳು ಒಂದು ಗ್ಲಾಸ್ನ ತುಂಬ ನೀರನ್ನು ಕೊಟ್ಟು, ಇದರಲ್ಲಿರುವ ನೀರು ಒಂದು ಹನಿಯು ಚೆಲ್ಲದ ರೀತಿಯಲ್ಲಿ ಇಡೀ ಮಂದಿರವನ್ನು 3 ಪ್ರದಕ್ಷಿಣೆ ಹಾಕು ಎಂದು ಹೇಳಿ ಆತನನ್ನ ಕಳಿಸ್ತಾರೆ. ಗುರುಗಳು ಹೇಳಿದ ಹಾಗೆ ಪ್ರದಕ್ಷಿಣೆ ಹಾಕಲು ಹೊರಟ ಆತ ತುಂಬಾ ಜಾಗರೂಕನಾಗಿ ಬಹಳ ಶ್ರದ್ಧೆಯಿಂದ ನಿಧಾನವಾಗಿ ಗ್ಲಾಸ್ನಲ್ಲಿರುವ ನೀರು ಒಂದೂ ತೊಟ್ಟು ಒಂದೂ ಹನಿಯು ಕೆಳಗೆ ಚೆಲ್ಲದ ಹಾಗೆ ಪ್ರದಕ್ಷಿಣೆಗಳನ್ನ ಹಾಕ್ತಾನೆ. ಪ್ರದಕ್ಷಿಣೆಗಳನ್ನ ಸಂಪೂರ್ಣಗೊಳಿಸಿದಾಗ ಆತನಲ್ಲೇನೋ ತೃಪ್ತಿ. ಹಬ್ಬ, ಗುರುಗಳು ಹೇಳಿದ ಹಾಗೆ ಒಂದು ತೊಟ್ಟು ಹನಿಯೂ ನೆಲಕ್ಕೆ ಚೆಲ್ಲದ ರೀತಿಯಲ್ಲಿ ಪ್ರದಕ್ಷಿಣೆ ಹಾಕಿದೆ ಎಂಬ ಆನಂದ ಆತನ ಮನಸ್ಸಿನಲ್ಲಿ ಉಂಟಾಗುತ್ತದೆ. ಅದೇ ಸಂತೋಷದಿಂದ ಗುರುಗಳ ಬಳಿಗೆ ಬರುತ್ತಾನೆ. ಒಂದು ಹನಿ ನೀರನ್ನು ನೀನು ಚೆಲ್ಲಿಲ್ಲವೇ ಎಂದು ಗುರುಗಳು ಕೇಳ್ತಾರೆ. ಇಲ್ಲ ಗುರುಗಳೇ, ಒಂದು ಹನಿಯು ನೀರು ನೆಲಕ್ಕೆ ಚೆಲ್ಲದ ಹಾಗೆ ಭಾರೀ ಜಾಗರೂಕನಾಗಿ ಪ್ರದಕ್ಷಿಣೆ ಹಾಕಿ ನೀರು ಚೆಲ್ಲದ ಹಾಗೆ ನೋಡಿಕೊಂಡೆ ಎಂದು ಉತ್ತರಿಸುತ್ತಾನೆ. ಈಗ ಹೇಳು, ಮಂದಿರದ ಸುತ್ತಲಿರುವ ಜನರು ನೀನು ಇಷ್ಟು ಜೋಪಾನವಾಗಿ ನಿಧಾನವಾಗಿ ಗ್ಲಾಸ್ ಹಿಡಿದು ಪ್ರದಕ್ಷಿಣೆ ಹಾಕುವಾಗ ಇದರ ಬಗ್ಗೆ ಯಾರು ಯಾರು ಏನು ಮಾತಾಡಿದ್ರು? ಇದರ ಬಗ್ಗೆ ಯಾವ ರೀತಿಯಲ್ಲಿ ನಿನ್ನನ್ನ ಹೀಯಾಳಿಸಿದ್ರು ಎಂದು ಗುರುಗಳು ಕೇಳುತ್ತಾರೆ. ಹರೇ ಗುರುಗಳೇ,
ನಾನು ಗ್ಲಾಸ್ನಿಂದ ನೀರು ನೆಲಕ್ಕೆ ಚೆಲ್ಲದ ಹಾಗೆ ಜಾಗರೂಕನಾಗಿ ನನ್ನ ಎಲ್ಲ ಗಮನ ನೀರಿನ ಮೇಲೆ ಗ್ಲಾಸ್ನ ಮೇಲೆ ಇತ್ತು. ನಾನು ಇನ್ನು ಅವರಿವರು ಏನು ಮಾತಾಡ್ತಾರೆ ಎಂದು ಹೇಗೆ ಕೇಳಿಸಿಕೊಳ್ಳಲಿ? ನನ್ನ ಫೋಕಸ್ ಎಲ್ಲ ಬರೀ ನೀರು ಮತ್ತೆ ಗ್ಲಾಸ್ ಮೇಲೆ ಮಾತ್ರ ಇತ್ತು ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಗುರುಗಳು, ನೋಡು, ನೀನು ನಾನು ಹೇಳಿದ ಕೆಲಸವನ್ನು ಮಾಡುವಾಗ ನಿನ್ನೆಲ್ಲ ಫೋಕಸ್ ಬರೀ ನೀರು ಮತ್ತು ಗ್ಲಾಸ್ ಮೇಲಿತ್ತು. ಆದುದರಿಂದ ಯಾರ್ಯಾರು ಏನೇನೆಂದು ಮಾತಾಡ್ತಿದ್ದಾರೆ ಎಂಬ ಅಂಶ ನಿನ್ನ ಗಮನಕ್ಕೆ ಬರಲಿಲ್ಲ. ಹಾಗೇ ನೀನು ಕೆಲಸ ಮಾಡುತ್ತಿರುವ ಆಫೀಸ್ನಲ್ಲಿ ನೀನು ನಿನ್ನ ಕೆಲಸದ ಕಡೆ ಮಾತ್ರ ಫೋಕಸ್ ಮಾಡು. ಅವರಿವರು ಏನು ಮಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಎಂಬ ವಿಚಾರಗಳ ಕಡೆ ಗಮನ ಹರಿಸಬೇಡ. ನೀನು ಎಲ್ಲಿಗೆ ಹೋದ್ರೂ ಇಂಥ ಜನ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ ಎಂದು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ಆತ, ಹೌದು, ಯಾರು ಏನೆಂದರೇನು, ನನ್ನ ಕೆಲಸವನ್ನು ನಾನು ಶ್ರದ್ಧೆ, ಪ್ರಾಮಾಣಿಕತೆ, ಭಕ್ತಿಯಿಂದ ಮಾಡಿ ದೇವರನ್ನು ಮೆಚ್ಚಿಸುವಂತ ಕೆಲಸ ಮಾಡ್ತೇನೆ ಎಂದು ದೃಢವಾದ ನಿಶ್ಚಯವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿಯೂ ಸಹ ಹಲವಾರು ವ್ಯಕ್ತಿಗಳು ಗಾಸಿಪ್ಗಳನ್ನು ಸೃಷ್ಟಿಸಿ, ರೂಮರ್ಗಳನ್ನು ಹುಟ್ಟಿಸಿ ತೊಂದರೆಗಳನ್ನು ನೀಡಬಹುದು. ಅಂಥವರ ಮನಸ್ಥಿತಿಯೇ ಹಾಗೆ. ಅವರು ವಾತಾವರಣವನ್ನು ಹಾಳು ಮಾಡಿ ತಾವು ಹಾಳಾಗ್ಬಿಡ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ, ಅಂತಹ ಘಟನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಸ್ನೇಹಿತರೆ, ಅಯ್ಯಯ್ಯೋ ಅವರು ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ, ಇವರು ಈ ರೀತಿ ನನಗೆ ತೊಂದರೆ ಕೊಡ್ತಿದ್ದಾರೆ, ಇಲ್ಲಿಯ ವಾತಾವರಣ ಸರಿಯಿಲ್ಲ ಎಂದು ನೀವು ಮಾಡುತ್ತಿರುವ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರಿದ್ರೆ ಅಲ್ಲಿಯೂ ಸಹ ಇಂಥ ವ್ಯಕ್ತಿಗಳು ಇರೋದಿಲ್ಲ ಎಂಬುದಕ್ಕೆ ಎಷ್ಟು ಗ್ಯಾರಂಟಿ? ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಕಣ್ರೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ನೀವು ಎಲ್ಲಿ ಕೆಲಸ ಮಾಡ್ತಿದ್ರು ಇದೆಲ್ಲ ಸಹಜ. ಅದನ್ನೆಲ್ಲ ಮೈಂಡ್ಗೆ ಹಚ್ಕೊಳ್ಳದೆ ಶ್ರದ್ಧೆ, ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡಿ. ನಿಮ್ಮ ಏಳಿಗೆಗೆ ಶ್ರಮ ವಹಿಸಿ. ಉನ್ನತವಾದ ಸ್ಥಾನಕ್ಕೇರಲು ಏನು ಮಾಡಬೇಕೋ ಅದನ್ನ ಮಾಡಿ. ಖಂಡಿತ ದೇವರು ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ. ಖಂಡಿತ ಒಳ್ಳೇದು ಹಾಗೇ ಆಗತ್ತೆ. ಸ್ನೇಹಿತರೆ, ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.